ಸುರಂಗ ಮಾರ್ಗದ ಡಿಪಿಆರ್ನಲ್ಲಿ ಎಡವಟ್ಟು ಮಾಡಲಾಗಿದೆ. ಬೆಂಗಳೂರು ಉತ್ತರ ದಕ್ಷಿಣ ಕಾರಿಡಾರ್ನ ಡಿಪಿಆರ್ ಮಾಡಲಾಗಿತ್ತು. ಆದರೆ ಈ ಡಿಪಿಆರ್ನ ರೆಡಿ ಮಾಡೋದಕ್ಕೆ ಎಲ್ಲಿಂದಾನೋ ಒಂದು ರೆಫರೆನ್ಸ್ ತಗೊಂಡ್ರಲ್ಲ, ಆ ರೆಫರೆನ್ಸ್ನಲ್ಲಿರುವಂಥ ಅಂಕಿಅಂಶಗಳನ್ನು ಹಾಗೆ ಅಚ್ಚಿಡ್ದಿದ್ದಾರೆ. ಕಾಪಿ ಪೇಸ್ಟ್ ಮಾಡುವಾಗ ನಡೆದಿರೋ ಅವಾಂತರ ಇದು. ಬೆಂಗಳೂರಿನ ಉತ್ತರ ದಕ್ಷಿಣ ಕಾರಿಡಾರ್ ಇದು. ಆದರೆ ಈ ಡಿಪಿಆರ್ನಲ್ಲಿ ಬೇರೆ ರಾಜ್ಯದ ಬೇರೆ ಊರಿನ ಹೆಸರಿರುತ್ತೆ, ಬೇರೆ ಬೇರೆ ರಾಜ್ಯಗಳ ಅಂಕಿಅಂಶಗಳನ್ನು ಕಾಪಿ ಪೇಸ್ಟ್ ಮಾಡಲಾಗಿದೆ. BBMPಯ ಡಿಪಿಆರ್ ಮಹಾರಾಷ್ಟ್ರದ ಅಂಶ ಇದೆ. ಇದರಲ್ಲಿ ಮಲೆಗಾವ್ನಿಂದ ನಾಸಿಕ್ಕು ಅಂತ ಅದರಲ್ಲಿ ಉಲ್ಲೇಖ ಆಗಿದೆ. ಯಾವ್ದು ಬೆಂಗಳೂರು ದಕ್ಷಿಣದಿಂದ ಉತ್ತರ ಕಾರಿಡಾರ್ನಲ್ಲಿ ಮಲೆಗಾವ್ ಎಲ್ಲಿ ಬರುತ್ತೆ, ನಾಸಿಕ್ ಎಲ್ಲಿ ಬರುತ್ತೆ? ಎಲ್ಲಿನ ಬೆಂಗಳೂರು ಎಲ್ಲಿನ ಮಹಾರಾಷ್ಟ್ರ ಕಾಪಿ ಮಾಡಬೇಕು, ಗೊತ್ತಾಗ್ದಿರೋ ಹಂಗೆ ಮಾಡಬೇಕು. ಹೀಗೆ ಇದ್ದಿದ್ದನ್ನು ಯಥಾವತ್ತು ಕಾಪಿ ಪೇಸ್ಟ್ ಹೊಡೆದು ಬಿಟ್ರೆ ಹಿಂಗಾಗುತ್ತೆ. ಅದುವೇನು ಸಾಮಾನ್ಯ ಫೈಲ, DPR ಅದು. ಆ DPR ಅಲ್ಲೇ ಇಂಥ ಎಡವಟ್ಟು ಮಾಡಿದ್ದಾರೆ ಬೆಂಗಳೂರಿನ ಅಧಿಕಾರಿಗಳು. ಮತ್ತು ಅದಕ್ಕೊಂದು ಅಪ್ರೂವಲ್ ಕೊಟ್ಟು ಮತ್ತೆ ಅದನ್ನು ಮುಂದುವರಿಸಿದಾರಲ್ಲ, ಮುಂದೆ ಬಿಟ್ಟಿದ್ದಾರಲ್ಲ. ಯೋಚನೆ ಮಾಡಿ, ಅದನ್ನು ಚೆಕ್ ಮಾಡೋರು, ಅದನ್ನು ಮಾಡೋರು ಎಷ್ಟು ಬದ್ಧತೆಯನ್ನು ಕೆಲಸ ಮಾಡ್ತಾರೆ. ಅವ್ರು ಕೆಲಸ ಮಾಡ್ಬೇಕಾದ್ರೆ ಅವ್ರ ತಲೆ ಎಷ್ಟಿರುತ್ತೆ ಈ ಕೆಲಸಗಳ ಮೇಲೆ. ಅಲ್ಲ, ಬೆಂಗಳೂರಿನ ಯಾವುದೋ ಒಂದು ಕಾಮಗಾರಿಗೆ, ಬೆಂಗಳೂರು ಉತ್ತರ ದಕ್ಷಿಣ ಕಾರಿಡಾರ್ಗೆ ಮಹಾರಾಷ್ಟ್ರದ ಮಾಲೆಗಾಂವ್ ಹೆಸರು ಹಾಕ್ತಾರೆ ಅಂತಂದರೆ ಇನ್ಯಾವ ಲೆಕ್ಕಕ್ಕೆ ಇವರೆಲ್ಲ, ಯಾವ ಮಟ್ಟಿಗೆ ಇವರೆಲ್ಲ ಸರ್ಕಾರದ ಕೆಲಸವನ್ನು ದೇವರ ಕೆಲಸ ಅಂದ್ಕೊಂಡು ಮಾಡ್ತಾರೆ ಅನ್ನೋದನ್ನ ಕೇಳಬೇಕು ನಾವು. ಮಂಜುನಾಥ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಎಲ್ಲಿನ ಬೆಂಗಳೂರು ಎಲ್ಲಿನ ಮಹಾರಾಷ್ಟ್ರ, ಯಾವ DPR ಇದು, ಏನೇನು ಎಡವಟ್ಟು ಮಾಡಿದ್ದಾರೆ ಇದರಲ್ಲಿ ಅಧಿಕಾರಿಗಳು? ಹೌದು ಪ್ರಣತ್, ಬೆಂಗಳೂರು ನಗರದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಮಾಡಬೇಕು ಅಂದರೆ ಫಸ್ಟು ಡೀಟೇಲ್ಸ್ ಪ್ರಾಜೆಕ್ಟ್ ರಿಪೋರ್ಟ್ DPR ಅನ್ನು ರೆಡಿ ಮಾಡಲಾಗ್ತಿದೆ. ಸೊ ಅದರಂತೆ ಈಗ ಬೆಂಗಳೂರು ನಗರದಲ್ಲಿ ಒಂದಿಷ್ಟು ರಸ್ತೆ ಅಗಲೀಕರಣ ಆಗಿರ್ಬೋದು, ಸುರಂಗ ಮಾರ್ಗ ಆಗಿರ್ಬೋದು, ಕಾರಿಡಾರ್ ಈ ರೀತಿ ಮಾಡಬೇಕಾದ್ರೆ ಈಗ ಬೆಂಗಳೂರು ನಗರದ 4 ದಿಕ್ಕುಗಳು ಸೇರಿದಂತೆ ಒಂದೇ ಒಂದು 100% ಬರಬೇಕು ಅಂತ ಒಂದು ಪ್ರಾಜೆಕ್ಟ್ ನಡೀತಾ ಇತ್ತು. ಆ ಪ್ರಾಜೆಕ್ಟು DPR ಅನ್ನು ರೆಡಿ ಮಾಡಿ ಸರ್ಕಾರಕ್ಕೆ ಸಲ್ಲಿಸೋಕೆ ಸಿದ್ಧತೆ ಮಾಡ್ಕೊಂಡಿದ್ರು. ಆ DPR ಅಲ್ಲಿ ಬೆಂಗಳೂರು ನಗರದಲ್ಲಿ ನಡಿಬೇಕಾದಂಥ ಸುರಂಗ ಮಾರ್ಗದಲ್ಲಿ ಮಹಾರಾಷ್ಟ್ರದ ಮಲೆಂಗಾವ್ ಟು ನಾಸಿಕ್ ಅಂತ ಹೇಳ್ಬಿಟ್ಟು DPR ಅಲ್ಲಿ ಪ್ರಿಂಟ್ ಆಗಿರುವಂತಹ ಘಟನೆ ನಡೆದಿರುವಂಥದ್ದು. ಸದ್ಯ ಇದನ್ನು BBMP ಕಮಿಷನರ್ ಅವರಿಗೆ ಕೇಳಿದ್ರೆ ಅಧಿಕಾರಿಗಳಿಗೆ ಇಲ್ಲ, ಇದು ತಪ್ಪಾಗಿ ಪ್ರಿಂಟ್ ಆಗಿದೆ ಅಂತೇಳಿ ಸಮರ್ಥನೆ ಮಾಡಿಕೊಂಡು ಎಲ್ಲ ಒಂದು ಕಡೆ ಮುಜುಗರಕ್ಕೆ ಈಡಾಗಿರುವಂತಹ ಘಟನೆ ನಡೆದಿರುವಂಥದ್ದು. ಯಾಕಂದರೆ ಬೇರೆ ಬೇರೆ ರಾಜ್ಯಗಳಲ್ಲೂ ಹೊರ ರಾಜ್ಯಗಳಲ್ಲೂ ಕೂಡ ಯಾವುದೇ ಒಂದು ಪ್ರಾಜೆಕ್ಟ್ ರಿಪೋರ್ಟ್ DPR ರೆಡಿ ಆಗ್ತವೆ. ಆ DPR ನಡೆದಾಗ ಬೆಂಗಳೂರು ನಗರದಲ್ಲಿ ಯಾವ ಏರಿಯಾಯಿಂದ ಇಲ್ಲಿಗೆ ಉತ್ತರದಿಂದ ದಕ್ಷಿಣ ಅಥವಾ ಪೂರ್ವದಿಂದ ಪಶ್ಚಿಮ, ಬೆಂಗಳೂರಲ್ಲಿ ಯಾವ್ಯಾವ ಏರಿಯಾಗಳಲ್ಲಿ ಪರಿಶೀಲನೆ ಮಾಡಬೇಕಾಗುತ್ತೆ. ಆದರೆ ಏನೋ ಒಂದು ಕಾಪಿ ಮಾಡೋ ಬರದಲ್ಲಿ ಏನಾದರೂ ಈ ರೀತಿ ಬೆಂಗಳೂರು ನಗರದ ಪ್ರಾಜೆಕ್ಟಲ್ಲಿ ಮಹಾರಾಷ್ಟ್ರದಲ್ಲಿ ನಡೆಯುವಂಥ ಹೆಸರುಗಳನ್ನ ಹಾಕ್ಬಿಟ್ರ ಅಂತ ಹೇಳ್ಬಿಟ್ಟು ಒಂದು DPR ಅಲ್ಲಿ DPR ಅಲ್ಲಿ ಪ್ರಿಂಟ್ ಆಗಿರುವಂಥದ್ದು. ಇದಕ್ಕೆ BBMP ಅಧಿಕಾರಿಗಳಿಂದ ಹಿಡಿದು ಎಲ್ಲರೂ ಯಾರ್ಯಾರು ಸಂಬಂಧಪಟ್ಟಂಥ ಅಧಿಕಾರಿಗಳು ಇದರಲ್ಲಿದ್ದರು ಎಲ್ಲರೂ ಕೂಡ ಎಲ್ಲ ಒಂದು ಕಡೆ ಮುಜುಗರಕ್ಕೀಡಾಗಿರುವಂಥದ್ದು. ಇದು ಅದಕ್ಕೆ ಅವರು ಕೂಡ ಸಮರ್ಥಿಸಿಕೊಂಡು ತಪ್ಪಾಗಿದೆ ಅಂತೇಳಿ BBMP ಅಧಿಕಾರಿಗಳು ಒಪ್ಕೊಂಡಿರುವಂಥದ್ದು. ಪ್ರಣಾತ್, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ. ಸೊ DPR ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಏನಿರುತ್ತೆ, ಆ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟಲ್ಲಿ ಮಹಾರಾಷ್ಟ್ರದ ಮಾಲೆಗಾಂವ್ ಟು ನಾಸಿಕ್ಕು ಅಂತ ಬರೀತಾರೆ, ಬೆಂಗಳೂರು ಉತ್ತರದಿಂದ ದಕ್ಷಿಣದ ಕಾರಿಡಾರ್ಗೆ. ಸೊ ಇಂಥ ಮಿಸ್ಟೇಕ್ಗಳು ಕಂಡಿದ್ದಕ್ಕೆ ಆಯ್ತು. ಇಲ್ಲ ಅಂತಂದರೆ ಅಪ್ರೂವಲ್ ಸಿಗ್ತಿರ್ಲಿಲ್ಲ, ಆಮೇಲೇನೋ ತಾಂತ್ರಿಕ ತೊಂದರೆ ಆಗಿರೋದ್ರಿಂದ ಅಪ್ರೂವಲ್ ಸಿಗ್ತಾ ಇಲ್ಲ ಅಂತ ಅದಕ್ಕೊಂದು ಸಬೂಬ್ ಹೇಳ್ತಾ ಇದ್ರೆ. ಒಟ್ಟಾರೆ ಅಧಿಕಾರಿಗಳು ಮಾಡಿರುವ ತಪ್ಪು, ಅಧಿಕಾರಿಗಳ ಎಡವಟ್ಟು. ಹರಿಬರಿಯಲ್ಲಿ ಎಕ್ಸಿಕ್ಯೂಟಿವ್ ಸಮರಿ ಟೇಬಲ್ 15ನಲ್ಲಿ ತಪ್ಪಾಗಿ ಬಿದ್ದಿದೆ. ಒಳಗೆ ಎಲ್ಲ ಚಾಪ್ಟರ್ಸ್ ಕನ್ಸಿಸ್ಟೆಂಟ್ ಇದೆ. ಸೊ 1 ಪೇಜ್ ಏನು ಮಿಸ್ಟೇಕ್ ಆಗಿದೆ, ಅದಕ್ಕೆ ಅವರು ಕಂಪೈಲಿಂಗ್ ಎರರ್ ಆಗಿದೆ ಅಂತ ರಾಡಿಕ್ ಸಂಸ್ಥೆಯವರು ತಮ್ಮ ಅಪಾಲಜಿ ಕ್ಷಮೆ ಯಾಚನೆ ಕೇಳಿದ್ದಾರೆ. ಅದಕ್ಕೆ ಎಷ್ಟು ಮಟ್ಟಕ್ಕೆ ಶ್ರಮ ಮಾಡಬೇಕು, ಎಷ್ಟು ಮಟ್ಟಕ್ಕೆ ಅವ್ರ ಮೇಲೆ ಇದನ್ನು ಪೆನಾಲ್ಟಿ ಹಾಕಬೇಕು, ಅದನ್ನು ನಾವು ತೀರ್ಮಾನ ತೆಗೆದುಕೊಳ್ತೇವೆ. ಅವರು ಮಾಡಿರುವ ಈ ಸಣ್ಣ ತಪ್ಪಿಗೆ ಫುಲ್ DPR ಕಾಪಿ ಪೇಸ್ಟ್ ಇದೆ ಅಂತ ಹೇಳೋದು, ಇದನ್ನು ವೇಸ್ಟ್ ಎಕ್ಸ್ಪೆಂಡಿಚರ್ ಮಾಡಿದ್ವಿ ಅಂತ ಹೇಳೋದು, ಅದು ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಹತ್ರನೂ ಕೂಡ ಈ ರಿಪೋರ್ಟ್ ಇದ್ದರೆ ಯಾವ ಥರದ್ದು ನೀವು ಪಬ್ಲಿಷ್ ಮಾಡಿದ್ರಿ